ಈ ಮಧ್ಯದಲ್ಲಿ ನಾಳೆ ಡಿ ಕೆ ಶಿವಕುಮಾರ್ ಅವರು ಒಂದು ದೇವಸ್ಥಾನದ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಇದೇ ದೇವಸ್ಥಾನದ ದರ್ಶನಕ್ಕೆ ಅವರು ಜೈಲಿನಿಂದ ಬಿಡುಗಡೆಯಾದಾಗಲೂ ಹೋಗಿದ್ದರು. ಎಲ್ಲ ತಯಾರಿಗಳು ನಡೆದಿದ್ದಾವಲ್ಲಿ. ಅಂಕೋಲಾ ಜಗದೇಶ್ವರಿ ದೇವಸ್ಥಾನ ತುಂಬ ಐತಿಹ್ಯ ಇದೆ ಇದಕ್ಕೆ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾದ ಜಗದೇಶ್ವರಿ ದೇವಸ್ಥಾನ. ಒಂದು ಕಡೆ ನಾಯಕತ್ವ ಬದಲಾವಣೆ, ಅಧಿಕಾರ ಹಂಚಿಕೆಯ ಚರ್ಚೆ ನಡೀತಾ ಇರುವಾಗಲೇ ಅಧಿವೇಶನದ ಮಧ್ಯದಲ್ಲಿ ಪುರುಸೊತ್ತು ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವರು ಈ ದೇವಸ್ಥಾನದ ಭೇಟಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಹೊಂಬಾಳೆ ಯಾವ ಕಡೆ ಬೀಳುತ್ತೆ ಅನ್ನೋದರ ಮೇಲೆ ಭವಿಷ್ಯ ಗೊತ್ತಾಗುತ್ತಂತಿಲ್ಲಿ. ಅಂಥದ್ದೊಂದು ಖ್ಯಾತಿ ಇದೆ ಇದಕ್ಕೆ. ಆವಾಗ ಜೈಲಿನಿಂದ ಬಿಡುಗಡೆಯಾಗಿ ಬಂದಾಗಲೂ ಈ ಜಗದೇಶ್ವರಿ ದೇವಸ್ಥಾನಕ್ಕೆ ಭೇಟಿಯಾಗಿ ತುಂಬ ಹೊತ್ತು ಕೂತ್ಕೊಂಡು ಗರ್ಭಗುಡಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ರು. ಅದಾದ ನಂತರ ಬಲಭಾಗಕ್ಕೆ ಹೊಂಬಾಳೆ ಬಿದ್ದಿತ್ತು. ಬಲಭಾಗಕ್ಕೆ ಹೊಂಬಾಳೆ ಬಿದ್ದರೆ ಕೆಲಸ ಆಗುತ್ತೆ ಅಂತ ಅರ್ಥ ಅಂತೆ. ಏನೋ ಕೆಲಸ ಆಗುತ್ತೆ ಅಂತ 2019 ನವೆಂಬರ್ 22ನೇ ತಾರೀಕು ಈ ದೇವಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದರು. 3 ತಾಸು ದೇವಿ ಮುಂದೆ ಕೈ ಮುಕ್ಕೊಂಡು ಕೂತ್ಕೊಂಡಿದ್ರು ಅವರು. 3 ತಾಸು ಕೂತ್ಕೊಂಡಿದ್ರು. ಅದಾದ ನಂತರ ಆ ಹೊಂಬಾಳೆ ಶಾಸ್ತ್ರವನ್ನು ಮಾಡಲಾಯಿತು. ಬಲಭಾಗದಿಂದ ಪ್ರಸಾದ ಬಂತಂತೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಒಳ್ಳೇದಾಗತ್ತೆ ಅಂತಾಯಿತು. ಒಳ್ಳೇದಾಯ್ತಲ್ಲ. ನಾಳಿನ ಭೇಟಿಯಲ್ಲಿ ಕೂಡ ಹೊಂಬಾಳೆ ಇಟ್ಟು ಪ್ರಸಾದ ಕೇಳ್ತಾರಂತೆ. ಅದಾದ ಮೇಲೆ ಗೋಕರ್ಣಕ್ಕೆ ಹೋಗ್ತಾರೆ. ಗೋಕರ್ಣದಲ್ಲಿ ಮಹಾಬಲೇಶ್ವರ ಮತ್ತು ಗಣೇಶ ದೇವಸ್ಥಾನಕ್ಕೆ ಹೋಗಿ ದರ್ಶನ ತಗೋತಾರೆ ಡಿ ಕೆ ಶಿವಕುಮಾರ್ ಅವರು. ಈ ಚರ್ಚೆಗಳ ಮಧ್ಯದಲ್ಲಿ ಯಾವ ದೇವಸ್ಥಾನವನ್ನು 2019ರಲ್ಲಿ ಅಂದರೆ ಕಡು ಕಷ್ಟದ ಕಾಲದಲ್ಲಿ ಭೇಟಿಯಾಗಿದ್ದರು, ಯಾವ ದೇವಸ್ಥಾನದ ದರ್ಶನಕ್ಕೆ ಹೋಗಿದ್ರು ಅದೇ ದೇವಸ್ಥಾನದ ದರ್ಶನಕ್ಕೆ ಈಗ ಹೋಗ್ತಾ ಇದ್ದಾರೆ ಅನ್ನೋದು ಕುತೂಹಲ. ಅಂಕೋಲಾ ಜಗದೇಶ್ವರಿ ದೇವಸ್ಥಾನ ತುಂಬ ಐತಿಹ್ಯ ಇದೆ ಇದಕ್ಕೆ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾದ ಜಗದೇಶ್ವರಿ ದೇವಸ್ಥಾನ. ಒಂದು ಕಡೆ ನಾಯಕತ್ವ ಬದಲಾವಣೆ, ಅಧಿಕಾರ ಹಂಚಿಕೆಯ ಚರ್ಚೆ ನಡೀತಾ ಇರುವಾಗಲೇ ಅಧಿವೇಶನದ ಮಧ್ಯದಲ್ಲಿ ಪುರುಸೊತ್ತು ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವರು ಈ ದೇವಸ್ಥಾನದ ಭೇಟಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಹೊಂಬಾಳೆ ಯಾವ ಕಡೆ ಬೀಳುತ್ತೆ ಅನ್ನೋದರ ಮೇಲೆ ಭವಿಷ್ಯ ಗೊತ್ತಾಗುತ್ತಂತಿಲ್ಲಿ. ಅಂಥದ್ದೊಂದು ಖ್ಯಾತಿ ಇದೆ ಇದಕ್ಕೆ. ಆವಾಗ ಜೈಲಿನಿಂದ ಬಿಡುಗಡೆಯಾಗಿ ಬಂದಾಗಲೂ ಈ ಜಗದೇಶ್ವರಿ ದೇವಸ್ಥಾನಕ್ಕೆ ಭೇಟಿಯಾಗಿ ತುಂಬ ಹೊತ್ತು ಕೂತ್ಕೊಂಡು ಗರ್ಭಗುಡಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ರು. ಅದಾದ ನಂತರ ಬಲಭಾಗಕ್ಕೆ ಹೊಂಬಾಳೆ ಬಿದ್ದಿತ್ತು. ಬಲಭಾಗಕ್ಕೆ ಹೊಂಬಾಳೆ ಬಿದ್ದರೆ ಕೆಲಸ ಆಗುತ್ತೆ ಅಂತ ಅರ್ಥ ಅಂತೆ. ಏನೋ ಕೆಲಸ ಆಗುತ್ತೆ ಅಂತ 2019 ನವೆಂಬರ್ 22ನೇ ತಾರೀಕು ಈ ದೇವಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದರು. 3 ತಾಸು ದೇವಿ ಮುಂದೆ ಕೈ ಮುಕ್ಕೊಂಡು ಕೂತ್ಕೊಂಡಿದ್ರು ಅವರು. 3 ತಾಸು ಕೂತ್ಕೊಂಡಿದ್ರು. ಅದಾದ ನಂತರ ಆ ಹೊಂಬಾಳೆ ಶಾಸ್ತ್ರವನ್ನು ಮಾಡಲಾಯಿತು. ಬಲಭಾಗದಿಂದ ಪ್ರಸಾದ ಬಂತಂತೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಒಳ್ಳೇದಾಗತ್ತೆ ಅಂತಾಯಿತು. ಒಳ್ಳೇದಾಯ್ತಲ್ಲ. ನಾಳಿನ ಭೇಟಿಯಲ್ಲಿ ಕೂಡ ಹೊಂಬಾಳೆ ಇಟ್ಟು ಪ್ರಸಾದ ಕೇಳ್ತಾರಂತೆ. ಅದಾದ ಮೇಲೆ ಗೋಕರ್ಣಕ್ಕೆ ಹೋಗ್ತಾರೆ. ಗೋಕರ್ಣದಲ್ಲಿ ಮಹಾಬಲೇಶ್ವರ ಮತ್ತು ಗಣೇಶ ದೇವಸ್ಥಾನಕ್ಕೆ ಹೋಗಿ ದರ್ಶನ ತಗೋತಾರೆ ಡಿ ಕೆ ಶಿವಕುಮಾರ್ ಅವರು. ಈ ಚರ್ಚೆಗಳ ಮಧ್ಯದಲ್ಲಿ ಯಾವ ದೇವಸ್ಥಾನವನ್ನು 2019ರಲ್ಲಿ ಅಂದರೆ ಕಡು ಕಷ್ಟದ ಕಾಲದಲ್ಲಿ ಭೇಟಿಯಾಗಿದ್ದರು, ಯಾವ ದೇವಸ್ಥಾನದ ದರ್ಶನಕ್ಕೆ ಹೋಗಿದ್ರು ಅದೇ ದೇವಸ್ಥಾನದ ದರ್ಶನಕ್ಕೆ ಈಗ ಹೋಗ್ತಾ ಇದ್ದಾರೆ ಅನ್ನೋದು ಕುತೂಹಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.